ಹಿಂದೆ ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಸ್ವಿಗ್ಗಿ ಆಪ್. ಆನ್ಲೈನ್ ಫುಡ್ ಡೆಲಿವರಿ ಸ್ವಿಗ್ಗಿ ಆಪ್ಗೆ ನಿಷೇಧ ಹೇರಲಿದ್ದಾರಾ? ಸ್ವಿಗ್ಗಿ ವಿರುದ್ಧ ಸಿಡಿದೆದ್ದ ಹೋಟೆಲ್ ಮಾಲೀಕರ ಸಂಘ. ಫುಡ್ ಡೆಲಿವರಿ ಆಪ್ ಸ್ವಿಗ್ಗಿ ವಿರುದ್ಧ ಹೋಟೆಲ್ ಮಾಲೀಕರ ಸಂಘ ಈಗ ಭುಗಿಲೆದ್ದಿದೆ. ಸ್ವಿಗ್ಗಿ ವಿರುದ್ಧ ಸಿಡಿದೆದ್ದಿದ್ದಾರೆ ಹೋಟೆಲ್ ಮಾಲೀಕರ ಸಂಘ. ಹೋಟೆಲ್ ಮಾಲೀಕರಿಂದ ಇಂದು ಮಹತ್ವದ ನಿರ್ಧಾರ ಬರಲಿದೆ. ಸ್ವಿಗ್ಗಿ ಹಾಗಾದ್ರೆ ನಿಷೇಧ ಆಗುತ್ತಾ? ಹಿಂದೆ ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಸ್ವಿಗ್ಗಿ ಆ್ಯಪ್ ಅನ್ನೋ ಪ್ರಶ್ನೆ ಈಗ. ಆನ್ಲೈನ್ ಫುಡ್ ಡೆಲಿವರಿ ಆ್ಯಪ್ ಬಗ್ಗೆ ಈಗ ಹೋಟೆಲ್ ಮಾಲೀಕರು ವಿರೋಧಿಸ್ತಾ ಇದ್ದಾರೆ. ಹೋಟೆಲ್ ಮಾಲೀಕರ ಸಮಾಲೋಚನೆ ಸಭೆ ನಡೆಯಲಿದೆ. ಇದರಲ್ಲಿ ಸ್ವಿಗ್ಗಿ ಆ್ಯಪ್ ನಿಷೇಧ ಆಗುತ್ತಾ ಅನ್ನೋದು ಡಿಸೈಡ್ ಆಗಲಿದೆ. ಆನ್ಲೈನ್ ಫುಡ್ ಡೆಲಿವರಿ ಆ್ಯಪ್ ಇದು. ಇದರಲ್ಲಿ ಫುಡ್ ಡೆಲಿವರಿ ಮಾಡ್ತಾ ಇದ್ರು ಜನರು. ಹೋಟೆಲ್ ಮಾಲೀಕರಿಂದ ಇಂದು ಮಹತ್ವದ ನಿರ್ಧಾರ ಆಗಲಿದೆ. ಕಮಿಷನ್ 45% to 50% ತೆಗೆದುಕೊಳ್ತಾ ಇದ್ರಂತೆ ಸ್ವಿಗ್ಗಿಯವರು. ಈ ಒಂದು ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಈಗ ಸಮಾಲೋಚನೆ ಮಾಡಿ ಸ್ವಿಗ್ಗಿನ ನಿಷೇಧ ಮಾಡ್ತಾರಾ ಕಾದು ನೋಡಬೇಕಾಗಿದೆ. ನಗರದ ಸ್ವಾತಿ ರೆಸ್ಟೋರೆಂಟ್ ರಾಜಾಜಿನಗರ ಬೆಂಗಳೂರಿನಲ್ಲಿ ಸಮಾಲೋಚನೆ ನಡೆಯಲಿದೆ ಹೋಟೆಲ್ ಮಾಲೀಕರ ಸಂಘದಿಂದ. ಸ್ವಿಗ್ಗಿ ವಿರುದ್ಧ ಹೋಟೆಲ್ ಮಾಲೀಕರ ಸಂಘದ ಸಮರ ಜೋರಾಗಿದೆ. ಸ್ವಿಗ್ಗಿ ಆ್ಯಪ್ನಿಂದ ಹಣ ಲೂಟಿ ಮಾಡುತ್ತಿರುವಂಥ ಆರೋಪ ವ್ಯಕ್ತವಾಗ್ತಾ ಇದೆ. 40% 50% ದುಡ್ಡು ದೇಪ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸ್ವಿಗ್ಗಿಯಿಂದ ಹೋಟೆಲ್ಗಳಿಗೆ ಲಾಸ್ ಆಗ್ತಾ ಇದೆ ಅಂತ ಹೋಟೆಲ್ ಮಾಲೀಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಆ್ಯಪ್ಗಳಿಂದ ಬೇಕಾಬಿಟ್ಟಿ ದರವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಹಕರಿಗೆ ಹಲವು ರೀತಿಯ ಶುಲ್ಕ ಹೇರುತ್ತಿರುವಂಥ ಆ್ಯಪ್ಗಳು. ಸ್ವಿಗ್ಗಿ ಆ್ಯಪ್ ವಿರುದ್ಧ ಕ್ರಮ ಆಗಲೇಬೇಕು ಎಂದು ಬಿಗಿಪಟ್ಟು ಹಿಡಿದು ಕೂತಿದ್ದಾರೆ. ಆ್ಯಪ್ಗಳ ಏಕಸ್ವಾಮ್ಯ ಕಡಿಮೆ ಮಾಡಲು ಮಾಲೀಕರ ನಿರ್ಧಾರ ಏನಾಗಿರುತ್ತೆ ಕಾದು ನೋಡಬೇಕಾಗಿದೆ. ಆ್ಯಪ್ ಬಂದ್ ಮಾಡೋ ಎಚ್ಚರಿಕೆ ನೀಡಿದಂತಹ ಹೋಟೆಲ್ ಸಂಘಗಳು. ಇಂದು ಹೋಟೆಲ್ ಮಾಲೀಕರ ಸಂಘದಿಂದ ಮಹತ್ವದ ಸಭೆ ನಡೆಯಲಿದೆ. ನಗರದ ರಾಜಾಜಿನಗರದ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿದೆ. ಈ ಒಂದು ಮೀಟಿಂಗ್ನಲ್ಲಿ ಸ್ವಿಗ್ಗಿ ಆ್ಯಪ್ ನಿಷೇಧ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅದಾದ ನಂತರದಲ್ಲಿ ಎಲ್ಲರ ಗಮನಕ್ಕೆ ಬರಲಿದೆ. ಸ್ವಿಗ್ಗಿ ಆ್ಯಪ್ನಿಂದ ಹಣ ಲೂಟಿ ಮಾಡುತ್ತಿರುವಂಥ ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. 45% to 50% ಕಮಿಷನ್ ತೆಗೆದುಕೊಳ್ತಾ ಇದ್ದಾರೆ. ಒಂದೊಂದು ಊಟದ ಮೇಲೆ ಮೋಸದ ವ್ಯವಹಾರ ನಡೀತಾ ಇದೆ ಅಂತ ಹೋಟೆಲ್ ಮಾಲೀಕರು ಈಗ ಗುಡುಗುತ್ತಿದ್ದಾರೆ. ಸಮಯ ಒಂದು 4 ಗಂಟೆಗೆ ಈ ಒಂದು ಸಮಾಲೋಚನೆ ಸಭೆ ನಡೆಯಲಿದೆ ಸ್ವಾತಿ ರೆಸ್ಟೋರೆಂಟ್ ರಾಜಾಜಿನಗರ್ನಲ್ಲಿ.